ಶನಿವಾರ ಗ್ರಹ ದೋಷಗಳು ಯಾರಿಗಾದ್ರೂ ಇದ್ದಲ್ಲಿ ಶನಿವಾರ ಚೌಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಮಾಡಿಸೋದೆಲ್ಲ ನೋಡ್ಬೇಕು. ಅಭಿಷೇಕನ ನೋಡ್ಬೇಕು. ಯಾರು ಇನ್ನೂ ಒಂದು ದೇವಸ್ಥಾನ ಇದೆ, ಚೌಡಮ್ಮನ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಅಂತ ಇದೆ. ಮುಂದ್ಗಡೆ ಹೋದ್ರೆ ಚೌಡೇಶ್ವರಿ ಇಲ್ಲೇ ಚೌಡೇಶ್ವರಿ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ ಹೆಂಗಿದೆ ಅಂತ ನೋಡೋಣ. ಶುಕ್ರವಾರ ಆದ್ದರಿಂದ ಶನಿವಾರ, ಇವತ್ತು ಶುಕ್ರವಾರ ಅಲ್ಲ, ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ದೀಪ ಅಂಟಿಸೋಕ್ಕೆ ಒಂದು ಜಾಗ ಮಾಡಿಕ್ಕಿದ್ದಾರೆ. ಇದು ತೋಟಗಳಲ್ಲಿ ಹೊಲದಲ್ಲಿ ಇರೋಂಥ ದೇವಾಲಯ, ಚೌಡಮ್ಮನ ದೇವಸ್ಥಾನ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಶ್ರೀ ಚೌಡೇಶ್ವರಿ ದೇವಾಲಯ. ಚೌಡೇಶ್ವರಿ ದೇವಿಗೆ ಉತ್ಸವ ಮೂರ್ತಿಯ ಪೂಜೆ ಇವತ್ತು. ಗದ್ದೆಕಣ್ಣೂರು ದೇವಸ್ಥಾನದ ಗದ್ದೆಕಣ್ಣೂರಲ್ಲಿರೋದು. ನೀವೇ ಅರ್ಚಕರಾ? ಇದೆ, ಯೂಟ್ಯೂಬ್ಗೆ ಹಾಕ್ತೀವಿ. ಗದ್ದೆಕಣ್ಣೂರು ಚೌಡೇಶ್ವರಿ ದೇವಾಲಯದ ಅರ್ಚಕರಿದ್ದಾರೆ. ಇಲ್ಲಿನ ದೇವಾಲಯದ ಮಹಿಮೆ ಬಗ್ಗೆ ಸ್ವಯಂ ಅರ್ಚಕರ ಹತ್ರನ ತಿಳ್ಕೊಳ್ಳೋಣ. ಅರ್ಚಕರೇ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ರಾಘವೇಂದ್ರ ಅಂತ. ನಮ್ಗೆ ಈ ದೇವಾಲಯದ ಮಹಿಮೆಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಅರ್ಚಕರೇ. ದೇವಸ್ಥಾನ ಗದ್ದೆಕಲ್ಲೂರು, ಕೋಲಾರದಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಗದ್ದೆಕಲ್ಲೂರಲ್ಲಿ ಚೌಡೇಶ್ವರಿ ದೇವಿ ಈ ಊರಿನ ಕುಲದೇವತೆ. ಎಲ್ಲರಿಗೂ ಕುಲದೇವರಿ ಅಮ್ಮ, ಕುಲದೇವರು. ಈ ದೇವಿ ಬಹಳ ವರ್ಷ ಹಳೆಯ ದೇವಸ್ಥಾನನೇ ಇದು. ಯಾರು ಕಟ್ಸಿದಂತಾನೆ ಗೊತ್ತಿಲ್ಲ. ಸುಮಾರು ವರ್ಷಗಳು ಹಳೆದೆ. ಒಂಥರ ಒಬ್ಬರಿಂದ ಮಾಡ್ಕೊಂಡ್ಬಂದು ಇವಾಗ ಈ ಸ್ಟೇಜಲ್ಲಿ ಬಂದಿದೆ. ತುಂಬಾ ಶಕ್ತಿ ಏನು ಅಂದ್ರೆ, ಅಮ್ಮನವರಿಗೆ ಶುಕ್ರವಾರ ಮತ್ತೆ ಪೌರ್ಣಮಿ ಅಮಾವಾಸ್ಯೆ ದಿನ ವಿಶೇಷ ಪೂಜೆ ಅಲಂಕಾರ ಎಲ್ಲ ಇರುತ್ತೆ, ಅಭಿಷೇಕ ಇರುತ್ತೆ. ಅಮಾವಾಸ್ಯೆ ದಿನ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಇರುತ್ತೆ, ಸಂಜೆ ಮತ್ತೆ ಆರಾಧನೆ, ದೀಪಾರಾಧನೆ ಎಲ್ಲ ಇರುತ್ತೆ. ಹೌದಾ? ವಿಶೇಷ ಅಮಾವಾಸ್ಯೆ ದಿನ ಚೆನ್ನಾಗಿರುತ್ತೆ. ಅದಾದ ನಂತರ ಪೌರ್ಣಮಿಗೂ ಅಭಿಷೇಕ ಇರುತ್ತೆ. ಪ್ರತಿ ಶುಕ್ರವಾರ ಅಭಿಷೇಕ, ಪಂಚಾಮೃತ ಅಭಿಷೇಕ. ಆಮೇಲೆ ಪ್ರತಿ ಶನಿವಾರನೂ ಇರುತ್ತೆ ಪಂಚಾಮೃತ ಅಭಿಷೇಕ. ಯಾಕೆ ಶನಿವಾರ ಮಾಡಿಸ್ತೀವಿ ಅಂದ್ರೆ, ಶನಿವಾರ ಗ್ರಹ ದೋಷಗಳು ಯಾರಿಗಾದ್ರೂ ಇದ್ದಲ್ಲಿ ಶನಿವಾರ ಚೌಡೇಶ್ವರಿಗೆ ಪಂಚಾಮೃತ ಅಭಿಷೇಕ ಮಾಡಿಸೋದೆಲ್ಲ ನೋಡ್ಬೇಕು. ಅಭಿಷೇಕನ ನೋಡ್ಬೇಕು. ಯಾರು ಅಭಿಷೇಕ ಕೊಟ್ಟು ಅಭಿಷೇಕ ನೋಡ್ತಾರೋ ಆ ಅಭಿಷೇಕದ ಪ್ರವೇಶನ ಮಾಡ್ತೀವಿ. ದೋಷಗಳು ನಿವಾರಣೆ ಆಗುತ್ತೆ, ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ಪ್ರತೀತಿ ಇದೆ. ಅದಾದ ನಂತರ ಯಾರಿಗಾದ್ರೂ ಏನೋ ಸಂಕಲ್ಪ, ಇವಾಗ ಏನೋ ಅನ್ಕೊಂಡಿರ್ತಾರೆ, ಅವ್ರಿಗೆ ಆಗ್ಬೇಕಾಗಿರೋದು ಏನಾದ್ರು ಇದ್ದಲ್ಲಿ ಅವ್ರು ಅರಿಕೆ ಮಾಡ್ಕೊಬೋದು. ಅವರು ಅರ್ಶಿಣದ ಕೊಂಬಲ್ಲಿ 108 ಅರ್ಶಿಣದ ಕೊಂಬು ಹಾರ ಮಾಡ್ತಾರೆ. ಅವಾಗ ಮತ್ತೆ ನಿಂಬೆಹಣ್ಣು ದೀಪ ಹಚ್ತಾರೆ, ಬೆಲ್ಲದ ಅಚ್ಚು ದೀಪ ಹಚ್ತಾರೆ. ಅವ್ರವ್ರ ಕೋರಿಕೆ ಅರಿಕೆ ತೀರುತ್ತದೆ ಎಲ್ಲ ಮಾಡೋದ್ರಿಂದ. ಅವ್ರ ಅನ್ಕೊಂಡಿದ್ದು ಎಲ್ಲ ಚೆನ್ನಾಗಿ ಫಲ ಸಿಗ್ತಿದೆ. ಮಹಾ ಶಕ್ತಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ತದೆ. ಸೊ ನಮ್ಮ ಕೋಲಾರದಲ್ಲಿ ಈ ಸಪ್ತಮಾತೃಕೆಯರು, ಇಲ್ಲೂ ಸಹ ಸಪ್ತಮಾತೃಕೆಯರಿದೆ. ಈ ಸಪ್ತಮಾತೃಕೆಯರ ಬಗ್ಗೆ ಏನು ವಿಶೇಷ ಹೇಳಿ? ಸಪ್ತಮಾತೃಕೆಯರು ಅಂದ್ರೆ ಅವರೆಲ್ಲ ಅಕ್ಕ ತಂಗಿರು. ಆಗಿನ ಕಾಲದಿಂದ ಈಗ ಒಂದು ವಿಗ್ರಹ ಇರ್ಲಿಲ್ಲ. ಅವಾಗ ತುಂಬಾ ವರ್ಷಗಳು, ತುಂಬಾ ಹಳೆ, ನಾವು ಇವರು ವಂಶಪಾರಂಪರ್ಯವಾಗಿ ಎಲ್ಲ ಇವರು ವಂಶಪಾರಂಪರ್ಯವಾಗಿ ಬರ್ತಿರೋ ತಾಯಿ. ಆಗಿನ ಕಾಲದಲ್ಲಿ ವಿಗ್ರಹ ಇರ್ಲಿಲ್ಲ. ಆಗ ಏನ್ ಮಾಡಿರೋರು, ಈ ತರ ಸಪ್ತಮಾತೃಕೆನ ಒಂದು ಕಲ್ಲು ಚಿಕ್ಕದಾಗಿ ಈ ತರ ಕಲ್ಲು ಇಟ್ಕೊಂಡು ಪೂಜೆ ಮಾಡಿ ಅವರವರ ಭಾವನೆಗೆ ತಕ್ಕಂಗೆ ಮಾಡ್ಕೊಂಡ್ ಬರ್ತಾ ಇದ್ರು. ಹಾಗಾಗಿ ಬ್ರಾಹ್ಮಿ, ಮಹೇಶ್ವರಿ, ಆ ತರ ಕೋಲಾರಮ್ಮ ದೇವಸ್ಥಾನದಲ್ಲೆಲ್ಲ ಇಲ್ಲ. ಸಪ್ತಮಾತೃಕೆ ಎಲ್ಲ ಕಡೆ ಸೇಮ್ ಅವರೇ ಇರ್ತಾರೆ.
ಅವರು ಅಲ್ಲಿ ವಿಗ್ರಹ ರೂಪದಲ್ಲಿದೆ, ಇಲ್ಲಿ ಆ ಥರ ಮೂರ್ತಿ ಇಟ್ಕೊಂಡು ಇದು ಹಳೆ ವಿಗ್ರಹಗಳೆಲ್ಲ ಅವಾಗಿನ ಕಾಲದಿಂದ ಹಳೆ ವಿಗ್ರಹಗಳು ಇವು ಮೂಲ ವಿಗ್ರಹಗಳು, ಪ್ರಾಚೀನ ವಿಗ್ರಹಗಳು ಹಾಗೆ ಇಟ್ಟಿದ್ದಾರೆ. ಪ್ರಾಚೀನ ಅಂತಿಲ್ಲ, ಅವರು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದಿದ್ರೆ ಹಾಗೇನೆ ಇಟ್ಕೊಂಡಿದ್ದಾರೆ. ಪ್ರಾಚೀನ ಶಿಲೆಗಳು ಅಂತ, ಶಿಲೆಗೆ ಪ್ರಾಚೀನ ಶಿಲೆಗಳು ಅವು ಹಂಗೆ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ತಾಯಿನ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ರು. ಇದು ತುಂಬಾ ಬಹಳ ಆದ ವರ್ಷ, ನನ್ನ ಪ್ರಕಾರ ಮೋರ್ ದೆನ್ 75 years, 100 years ಆಗಿದೆ. ಈ ತಾಯಿನ ಇಲ್ಲಿ ಸ್ಥಾಪನೆ ಮಾಡಿ 100 ವರ್ಷ ಆಗಿದೆ. ಇಲ್ಲಿನ ಮಹಿಮೆ ಇದು. ಸೊ ಸಪ್ತಮಾತೃಕೆಯರ ಮಹಿಮೆ ಪ್ರಭಾವ ಕೋಲಾರದಲ್ಲಿ ತುಂಬಾ ಜಾಸ್ತಿ ಇದೆ. ನೀವು ಯಾವುದೇ ದೇವಾಲಯಕ್ಕೆ ಹೋದ್ರೂ ಅಲ್ಲಿ ಒಂದಷ್ಟು ಜಾಗ ಸಪ್ತಮಾತೃಕೆ ಅಂತಾನೆ ನಿರ್ಮಾಣ ಮಾಡಿರ್ತಾರೆ ಎಲ್ಲರಿಗೂ. ಇವನ್ ನೀವು ತಿರುಮಲ ಹೋದ್ರೂ ತಿರುಮಲದಲ್ಲಿ ಕೂಡ ಇದ್ದಾರೆ ಸಪ್ತಮಾತೃಕೆ. ದೇವಸ್ಥಾನದ ಬೈ ರೋಡಲ್ಲಿ ಬಂದ್ರೆ ಅಲ್ಲಿ ಸ್ವಲ್ಪ ನಾವು ವಾಕ್ ಬರ್ತಾರಲ್ಲ, ನಡ್ಕೊಂಡು ಬರ್ತಾರಲ್ಲ, ಸರಿಯಾಗಿ ಒಂದು ಸಪ್ತಮಾತೃಕೆ ಇದೆ. ಅಲ್ಲಿ ವಿಶೇಷ ಪೂಜೆ ನಡೀತಾರೆ. ಎಲ್ಲೋದ್ರೂ ತಾಯಿ ಕರುಣೆಯಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ನಮ್ಮ ಕೋಲಾರದಲ್ಲಿ ಶಕ್ತಿ ದೇವತೆಗಳ ದೇವಾಲಯನ ಜಾಸ್ತಿ ಅಂತ ನನ್ಗನ್ಸುತ್ತೆ, ಹೌದಲ್ವಾ? ಎಲ್ಲ ದೇವರು ಇದ್ದಾರೆ, ಶಕ್ತಿ ದೇವ. ಹೌದು, ಕೋಲಾರಮ್ಮ ಅಂತ ಬಂದ್ಮೇಲೆ ಆಯಮ್ಮಂದೆ ಅಲ್ವಾ? ನಾನು ಯಾವುದೇ ಹಳ್ಳಿಗೆ ಹೋದ್ರೂ ಹೆಣ್ಣು ದೇವತೆಗಳಿಗೆ ಒಂದು 2-3 ದೇವಸ್ಥಾನ ಇದ್ದೇ ಇರುತ್ತೆ. ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಇರುತ್ತಲ್ಲ. ಯಾಕೆ ಅಂದ್ರೆ ಗ್ರಾಮ ರಕ್ಷಣೆಗೆ ಬಂದು ತಾಯಿನೇ. ಹೌದಾ? ಈಗ ಚೌಡೇಶ್ವರಿ ದೇವಸ್ಥಾನ ಎಲ್ಲೇ ಹೋಗಿ ಊರಿಂದ ಆಚೆನೆ ಇರ್ತಾರೆ. ಊರಿಂದ ಆಚೆನೆ ಇರ್ತಾರೆ ಎಲ್ಲಾ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಎಲ್ಲಾ ಕಡೆನೂ ಊರಿಂದ ಆಚೆನೆ ಇರ್ತಾರೆ. ವನದುರ್ಗೆ ಅಂತ, ವನದುರ್ಗೆ. ಚೌಡೇಶ್ವರಿ ತಾಯಿಗೆ ವನದುರ್ಗೆ ಅಂತ ಕರೀತಾರೆ. ಒಂದು ಹೆಸರಿದೆ. ಅಂದ್ರೆ ಏನು ಅಂದ್ರೆ ಊರಿಂದ ಆಚೆ ಇರ್ತಾರೆ, ಪ್ರಶಾಂತವಾಗಿ. ಅವರು ಒಂದು ಕಾಡಲ್ಲಿ ಇದ್ದಂಗೆ. ಸರಿ ಸರಿ. ಊರಿಗೂ ಅವ್ರ ದೇವಸ್ಥಾನಕ್ಕೂ ಸಂಬಂಧ ಇರಲ್ಲ, ದೂರದಲ್ಲಿ ಇರ್ತಾರೆ. ಇದು ಇವರು ಈ ತರ ಚೌಡೇಶ್ವರಿ ಈ ತರ ಇರ್ತಾರೆ. ಊರಿನ ಎಂಟ್ರೆನ್ಸ್ ಅಲ್ಲಿ ಕೂಡ ಅಷ್ಟೇ. ಅಲ್ಲಿ ನೋಡಿ ಕಾಟೇರಮ್ಮ ದೇವಸ್ಥಾನ ಇದೆ, ಮುನೇಶ್ವರ ಕಾಟೇರಮ್ಮ ದೇವಸ್ಥಾನ ಅಲ್ಲಿದೆ, ಅದು ಎಂಟ್ರೆನ್ಸ್. ಆತರ ಆಮೇಲೆ ರಕ್ಷಣೆ, ಗ್ರಾಮ ರಕ್ಷಣೆ, ಗ್ರಾಮ ದೇವತೆಗಳು ಇವೆಲ್ಲ ರಕ್ಷಣೆ ಮಾಡ್ತಾರೆ. ಗ್ರಾಮ ರಕ್ಷಣೆ ಮಾಡಕ್ಕಾಗಿ ಬರುವಾಗ ನಾವು ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ನಮ್ಮ ಎಲ್ಲ ಏನೋ ಅಡಚಣೆಗಳಿವ. ನಾವು ಮನೆಯಿಂದ ಈಚೆ ಬಂದಿದೀವಿ ಅಂದ್ರೆ ಗಂಡಾಂತರ ನಮ್ ಹಿಂದೆನೆ ಇರುತ್ತೆ, ಯಾವಾಗ ಸದಾ ಕಾಲ ಗಂಡಾಂತರ ಇದ್ದೇ ಇರುತ್ತೆ. ಸರಿ ಸರಿ. ಇವಾಗ ದೇವತೆ ಯಾರು, ಯಾವ ದೇವ್ರು ಯಾವಾಗ ಜೊತೆಲಿ ಎಲ್ಲರ ಜೊತೆಲಿ ಇರ್ತಾರಂದ್ರೆ ವೃತ್ತಿ ದೇವತೆ ಸದಾ ನಮ್ ಜೊತೆಲಿ ಇರ್ತಾಳಂತೆ. ಇವಾಗ ನನಗೇನು ಅರ್ಥ ಆಯ್ತು ಅಂದ್ರೆ, ಊರಿಂದ ಆಚೆ ನಾವು ಹೋಗೋ ದಾರಿಲಿ ದೇವಸ್ಥಾನಗಳು ಯಾಕೆ ಮಾಡ್ತಾರೆ ಅಂದ್ರೆ, ನಾವು ಹೋಗೋಕೆ ಮುಂಚೆ ನಮಗೆ ನಮಸ್ಕಾರ ಮಾಡೋ ಪದ್ಧತಿ ಇದೆಯಲ್ಲ, ಆವಾಗ ದೇವ್ರು ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಮಾಡಿರೋದಂತದ. ಸೊ ನೋಡಿ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ನಾನು ದಾರಿಯಲ್ಲಿ ಯಾಕೆ ಮಾಡ್ತಾರೆ ಅಂತ ಯಾವತ್ತೂ ಗೊತ್ತಿರಲಿಲ್ಲ. ಇವಾಗ ನಿಮ್ಮ ಹತ್ರ ಮಾತಾಡ್ತಾ ನನಗೆ ಅದ್ರದ್ದು ಗೊತ್ತಾಯಿತು ಮಹಿಮೆ. ಹೋಗ್ತಾ ದಾರಿಯಲ್ಲಿ ದೇವಸ್ಥಾನ ಯಾಕೆ ಮಾಡ್ತಾರೆ ಅಂದರೆ, ನಾವು ಹೋಗುವಾಗ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ನಮಗೆ ನೆನ್ಸ್ಕೊಂಡು ಹೋದ್ರೆ ಸಾಕು. ನಾವು ಹೋಗೋ ದಾರಿಯಲ್ಲಿ ಇರ್ತಾರಲ್ಲ, ನಮಸ್ಕಾರ ಒಂದು ನಿಮಿಷ, ಎಷ್ಟೇ ಎಮರ್ಜೆನ್ಸಿ ಇದ್ರು 1 ನಿಮಿಷ ತಾಯಿ ನನ್ನಮ್ಮ ಈ ತರ ಹೋಗ್ತಾ ಇದ್ದೀನಮ್ಮ ಹೇಳಿ ಹೋಗೋದು. ಈಗ ತಂದೆ ತಾಯಿ ನಾವು ಹೇಗೆ ಮನೆಯಿಂದ ಈಚೆ ಹೊರಗೆ ಹೇಳಿ ಹೋಗ್ತೀವೋ, ಅದೇ ರೀತಿ ಗ್ರಾಮ ದೇವತೆ ನಾವು ಗ್ರಾಮದಿಂದ ಈಚೆ ಹೊರಗಡೆ ಬರುವಾಗ ಹೇಳ್ಬಿಟ್ಟು ಹೋಗ್ಬೇಕು. ಅವ್ರ ರಕ್ಷಣೆ ನೋಡ್ತಾರೆ, ನಮ್ಮನ್ನ ನೋಡ್ಕೊಂತಾ ಇರ್ತಾರೆ ಅವರು. ಅಲ್ಲ, ಈ ಸನಾತನ ಧರ್ಮದಲ್ಲಿ ಒಂದು ಪದ್ಧತಿ ಇದೆಯಲ್ಲ, ಇವಾಗ ನನಗೆ ಅದು ತುಂಬ ಆಶ್ಚರ್ಯ ಅನ್ನಿಸ್ತದೆ. ನೀವು ಹೇಳ್ದಂಗೆ ಹೋಗ್ತಾ ದಾರಿಯಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆ ತಾಯಿನ ನೆನೆಸ್ಕೊಂಡು ಹೋದ್ರೆ ಏನು ಗಂಡಾಂತರಕ್ಕೆ ಬರೋಲ್ಲ ಅಂತ. ಅಂದರೆ ನಮ್ಮ ಪೂರ್ವಿಕರು ಎಷ್ಟು ದೂರ ಯೋಚನೆ ಮಾಡಿದ್ದಾರೆ. ಪ್ರಶ್ನೆ ಎಲ್ಲ ಅವರು ಸನಾತನ ಧರ್ಮದ ಬಗ್ಗೆ ಅವ್ರಿಗೆ ಕಾಳಜಿ ಇತ್ತು, ಭಕ್ತಿ ಇತ್ತು. ಇಲ್ಲಿ ನಡೀತಾ ಇರೋದೆಲ್ಲ ಅದೇನ ಪಂಚಭೂತಗಳು ಅಂದ್ಮೇಲೆ ಅದು ದೈವ ರೂಪನೇ ಅಲ್ವಾ? ಅದನ್ನ ಬಿಟ್ಟು ನಾವು ಏನು ಮಾಡಕ್ ಆಗೋದಿಲ್ವಲ್ಲ. ನಾವು ನಮ್ಮ ಶರೀರ ಆಗಿರೋದು ಕೂಡ ಪಂಚಭೂತಗಳಿಂದಾನೆ, ಅದನ್ನೇ ನಾವು ಆರಾಧನೆ ಮಾಡೋದು. ಅದೇ ಸನಾತನ ಧರ್ಮ. ಬೇರೆ ಯಾವ್ದ್ರಲ್ಲೂ ಯಾವ ಧರ್ಮದಲ್ಲೂ ಈ ತರ ಬರೋದಿಲ್ಲ ನಿಮ್ಗೆ ಅಲ್ವಾ? ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರನೇ ಪಂಚಭೂತಗಳನ್ನ ಆರಾಧನೆ ಮಾಡೋದು. ಕಣ್ಣಿಗೆ ಕಾಣಿಸೋದೆಲ್ಲ ದೇವ್ರು ಅಂತಾನೆ ಭಾವಿಸ್ತೀವಿ ನಾವು. ಸೂರ್ಯ ಪ್ರತ್ಯಕ್ಷ ದೇವರು, ಚಂದ್ರ ಪ್ರತ್ಯಕ್ಷ ದೇವರು, ಕಣ್ಣಿಗೆ ಕಾಣಿಸೋ ಗ್ರಹಗಳೆಲ್ಲ ಅವರೆಲ್ಲ ಕಾಣಿಸೋದು ನಮ್ಗೆ. ಅವ್ರು ಪ್ರತ್ಯಕ್ಷ ದೇವರು. ಎಲ್ಲ ಎಷ್ಟೋ ಯುಗಾಂತರಲ್ಲಿ ನಮ್ಮ ಯುಗಗಳು ಎಷ್ಟೊಂದು ಆಗಿದಾವ, ಅಷ್ಟು ದಿನ ಇದಾರಲ್ಲ ಅವರು, ಈಗ್ಲೂ ಇದಾರೆ, ಮುಂದೆನೂ ಇರ್ತಾರೆ. ಪ್ರತ್ಯಕ್ಷ ದೇವರಲ್ವಾ ಅವರು? ಹಿಂದೆನೂ ಇದ್ರು, ಈಗ್ಲೂ ಇದಾರೆ, ಮುಂದೆನೂ ಇರ್ತಾರೆ. ಮರ ನೋಡಿದ್ರು ನಾವು ಅದನ್ನ ದೇವ್ರ ಅಂತಾನೆ ನಾವು ತಾಯಿ ಸ್ವರೂಪ ಕೊಡ್ತೀವಿ. ಯಾವುದೇ ಮರ ಆಗಿರ್ಲಿ, ಅರಳಿ ಮರ ಆಗಿರ್ಬೋದು. ಇನ್ನೊಂದು ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರ್ತಾರೆ ಅಂತ ಹೇಳ್ತಾರೆ ಆಯ್ತಾ. ಎಲ್ಲಾ ದೇವ್ರಿಗೂ ತಾಯಿಗೆ ನಾವು ಹೋಲಿಸ್ತೀವಿ. ಎಲ್ಲಾ ನಮ್ಮ ನೇಚರ್ನ. ನಮ್ಮ ಸನಾತನ ಧರ್ಮ ಪಂಚಭೂತಗಳಿಂದ ಕೂಡಿರೋಂಥದ್ದು. ನಾವು ಪಂಚಭೂತಗಳಿಂದ ಆಗಿರೋದ್ರಿಂದ ಪಂಚಭೂತಗಳ ಜೊತೆಲೇ ನಾವು ಬದುಕಬೇಕು ಅಂತ ನಾವು ತಿಳಿಸುವಂತ ನಮ್ಮ ಪೂರ್ವಿಕರು ನಮ್ಗೆ ಏನ್ ಮಾಡ್ಕೊಟ್ಟಿದ್ದಾರೆ. ಇದನ್ನ ಇವಾಗ ನಾವು ನೆನೆಸ್ಕೊಂಡ್ರೆ ತುಂಬಾ ನೆನೆಸ್ಕೊಂಡು ಪಾಲನೆ ಮಾಡ್ಬೇಕು, ಮಕ್ಕಳಿಗೂ ಅದೇ ಹೇಳ್ಕೊಡ್ಬೇಕು. ಅದರಿಂದಾನೇ ನಾವು ಚೆನ್ನಾಗಿರ್ತೀವಿ, ಇನ್ನು ಮುಂದೆ ಪೀಳಿಗೆನೂ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ಹೋದ್ರೆ ಅಂತೂ ಯಾರಿಗೂ ಉಳಿಗಾಲ ಇಲ್ಲ. ಸನಾತನ ಧರ್ಮದಲ್ಲಿ ಇದ್ರೆ ನಿಮ್ಗೆ ಉಳಿಗಾಲ, ಇಲ್ಲ ಅಂದ್ರೆ ಕಷ್ಟನೇ.
ನೆಮ್ಮದಿ ಇರೋದಿಲ್ಲ ಸರ್, ನೆಮ್ಮದಿ ಇರೋದಿಲ್ಲ, ತೃಪ್ತಿ ಸಿಗೋದಿಲ್ಲ. ನೀವು ಯಾವುದೇ ಬೇರೆ ಯಾವ್ದಕ್ಕಾದ್ರೂ ಹೋಗಿ ಇಷ್ಟೊಂದು ತೃಪ್ತಿ ಸಿಗೋದೇ ಇಲ್ಲ. ಏನಂದ್ರೆ ನೋಡಿ, ಇಲ್ಲಿ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟವ್ರೆ, ಮಣ್ಣು, ಹೂವ, ಜ್ಯೋತಿ, ಬೆಳಕು, ಯಾವುದು ನಾವು ಮಾಡಿದ್ದಲ್ಲ ಸರ್. ಪ್ರಪಂಚದಲ್ಲಿ ಯಾವುದು ನಾವು ಮಾಡಿದ್ದಿಲ್ಲ, ಎಲ್ಲ ದೇವರ ಕೃಪೆನೇ ಆಗಲ್ಲ, ದೇವರ ಸೃಷ್ಟಿನೇ. ನಾವು ಯಾವ್ದು ಸೃಷ್ಟಿ ಮಾಡಿದ್ದಲ್ಲ. ಮನುಷ್ಯ ಅನ್ಕೋಬಹುದು ನಾನು ಮಾಡಿದ್ದು ಅಂತ, ಯಾವುದು ಇಲ್ಲ. ಮನುಷ್ಯನ್ ಕೂಡ ದೇವರೇ ಸೃಷ್ಟಿ ಮಾಡಿರೋದು. ಹಾಗಾಗಿ ಮನುಷ್ಯ ಯಾವ್ದು ಮಾಡಿದ್ರು ಅದು ಅವರಿಗೆ ಸಮ ಬರೋದಿಲ್ಲ. ಅವರು ಮಾಡಿರೋದನ್ನ ದೇವರಿಗೆ ಭಕ್ತಿಯಿಂದ ಕೊಡೋದೇ ಪ್ರಕೃತಿಗೆ ಸಮರ್ಪಣೆ ಪೂಜೆ ಇರೋದು ಅಂತ ನಮ್ಮ ರಾಘವೇಂದ್ರ ಆಚಾರ್ಯರು ತಿಳಿಸ್ಕೊಟ್ರು. ಧನ್ಯವಾದಗಳು ರಾಘವೇಂದ್ರ. ನಮಸ್ಕಾರಗಳು. ಕುಟುಂಬದಲ್ಲಿ ಎಲ್ಲ ಸದಸ್ಯರು ಆನಂದ ಆಯುರಾರೋಗ್ಯ ಐಶ್ವರ್ಯ ವೃದ್ಧಾರ್ಥಂ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಫಲ ಸಿದ್ಧಾರ್ಥಂ षोडेश्वरी देवी परिपूर्ण कृपा कटाक्ष बलसिद्ध्यर्थ पुष्पार्चन पूजाञ्च करिष्ये। ओम कात्यायनाय विद्महे कन्याकुमारी धीमहि तन्नो षोडेश्वरी प्रचोदयात्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। या देवी सर्वभूतेषु बुद्धिरूपेण संस्थिता नमस्तस्यै 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 नमः। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। या देवी सर्वभूतेषु विद्यारूपेण संस्थिता नमस्तस्यै 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 नमो नमः। या देवी सर्वभूतेषु लक्ष्मी रूपेण संस्थिता नमस्तस्यै 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 नमो नमः। ओम दुर्गायै नमः। ओम श्रीयै नमः। ओम उमायै नमः। ओम भारत्यै नमः। ओम भद्रायै नमः। ओम शार्वण्यै नमः। ओम विजयायै नमः। ओम जयाय नमः। ओम वाण्यै नमः। ओम सर्वगताय नमः। ओम गौर्यै नमः। ओम वाराह्यै नमः। ओम कमलाय नमः। ओम सरस्वत्यै नमः। ओम कमलाय नमः। ओम मायाय नमः। ओम मातंगाय नमः। ओम अपत्करभार्याय नमः। ओम शिवाय नमः। ओम चण्डये नमः। ओम कुण्डल्ये नमः। ओम वैष्णव्ये नमः। ओम क्रियाय नमः। ओम श्रीयै नमः। ओम ऐन्द्राय नमः। ओम मधुमत्यै नमः। ओम गिरिजाय नमः। शुभगाय नमः। ओम अंबिकाय नमः। ओम ताराय नमः। ओम पद्मावत्यै नमः। ओम हंसाय नमः। ओम पद्मनाभ सहोदर्यै नमः। ओम अपर्णाय नमः। ललिताय नमः। ओम धात्रे नमः। ओम चिकिवाहिन्यै नमः। ओम कुमार्यै नमः। ओम शाम्भव्यै नमः। ओम मैत्रे नमः। कुमार्याय नमः। मृणायै नमः। भूकार्यै नमः। क्रोधिन्यै नमः। सुदिनाय नमः। अञ्जनाय नमः। सूक्ष्माय नमः। ओम परात्पराय नमः। ओम शोभाय नमः। सर्ववर्णाय नमः। ओम हरिप्रियाय नमः। ओम महालक्ष्मी नमः। महासिद्धये नमः। ओम स्वदाय नमः। ओम स्वाहाय नमः। ओम मनोन्मनाय नमः। ओम त्रिलोकपालिन्ये नमः। ओम उत्पोताय नमः। त्रिसंज्ञाय नमः। त्रिपुरान्तकाय नमः। त्रिशक्ते नमः। त्रिपादाय नमः। दुर्गाय नमः। ओम ब्राह्म्ये नमः। त्रैलोक्यवासिने नमः। पुष्कराय नमः। मन्त्रिष्ठाय नमः। मूराय नमः। त्रिवर्णाय नमः। सत्त्वाय नमः। निर्गुणाय नमः। सत्याय नमः। निर्विकामाय नमः। ओम निरञ्जन्ये नमः। ओम ज्वालिन्ये नमः। ओम मालिन्ये नमः। ओम चार्चर्ये नमः। ओम कामांसे नमः। ओम कामिन्ये नमः। कान्ताय नमः। कलहंसिन्ये नमः। सुलज्जाय नमः। कुलज्जाय नमः। प्रार्थनाय नमः। मदन सुन्दर्ये नमः। वागीश्वर्ये नमः। ओम विशालाक्षे नमः। ओम सुमंगल्ये नमः। काल्ये नमः। माहेश्वर्ये नमः। चण्डये नमः। भैरव्ये नमः। भुवनेश्वर्ये नमः। नित्याय नमः। सदानंद विभाय नमः। सत्यज्ञानाय तमोपहारिण्ये नमः। महेश्वर प्रियकरे नमः। महात्रिपुर सुंदर्ये नमः। दुर्गा परमेश्वर्ये नमः। दुर्गाय नमः। श्री दुर्गाय नमः। श्री चौडेश्वरी माताय नमः। अष्टोत्तर शत दिव्य नामार्चना पुष्प पूजा समर्पयामि। अतः कर्पूर मंगल नीराजनम्। ओम सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते।
नक्षत्रं भवति दुःखं वा एतत्कर्म नीराजनं दर्शयामि रक्ष रक्षां धारयामि. ತುಂಬ ಧನ್ಯವಾದಗಳು ಸ್ವಾಮಿ. ನೋಡ್ತಾ ಇರುವ ಎಲ್ಲ ಪ್ರೇಕ್ಷಕರಿಗೂ ಶುಭವಾಗಲಿ. ತಾಯಿ ಆಶೀರ್ವಾದ ಸಿಗಲಿ. ತೀರ್ಥ ತಗೊಳ್ಳಿ, ತೀರ್ಥ ತಗೊಳ್ಳಿ. ನಿಜವಾದ ತೀರ್ಥ ಸಿಕ್ತು ನಿಮಗೆ. ಸ್ವಾಮಿಗಳು ಮಂತ್ರ ಕೇಳ್ತಾ ಇದ್ದಾರೆ, ನನಗೆ ಉಲ್ಲಾಸವಾಯಿತು. ನಮ್ಮ शतमानं भवति शतायु पुरुषशतेन्द्रिय आयुष्येवेन्द्रिय प्रतिष्ठति. दीर्घायुष्मान् भव आयुरारोग्यम् इष्टगम्यार्थफलसिद्धिस्तु कुलगोत्रादि वंशावृद्धिस्तु चौडेश्वरी देवी परिपूर्ण कृपा कटाक्ष फलसिद्धिरस्तु. ಧನ್ಯವಾದಗಳು. ಸ್ವಾಮಿಗಳು ಪ್ರಸಾದ ಕೊಟ್ಟಿದ್ದಾರೆ. ಧನ್ಯವಾದಗಳು ಸ್ವಾಮಿ. ಚೌಡೇಶ್ವರಿ ದೇವಾಲಯದಲ್ಲಿ ಒಂದು ತೊಟ್ಲನ್ನ ಕಟ್ಟಿದ್ದಾರೆ. ಯಾಕೆಂದ್ರೆ ನೀವೇನು ಹರಕೆ ಹೊತ್ಕೊಂಡಿದ್ದೀರೋ ಆ ಹರಕೆನ ಈಡೇರಿಸುವಾಗ ನೀವೇನು ತಾಯಿಗೆ ಸೀರೆ ಉಡುಗೊರೆ ಏನು ಕೊಡ್ತೀರೋ ಆ ತೊಟ್ಲಲ್ಲಿ ಇಟ್ಟು ಪೂಜೆ ಮಾಡಿ ತಾಯಿಗೆ ಸಮರ್ಪಣೆ ಮಾಡಬೇಕು. ದೇವಿಯ ಮತ್ತು ಸಜ್ಜನರೇ, ಇಂದಿನ ತಾಯಿ ಕೃಪೆಗೆ ನಾವು ತುಂಬಾ ಪಾತ್ರರಾಗಿದ್ವಿ. ಮುಂದೆ ಸಿಗುವ. ನಮಸ್ಕಾರ.